ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಅದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ ಗಳು ಯಾವ ರೀತಿ ಟ್ರೇಡ್ ಆಗ್ತಿದೆ, ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಯಾವ ಸುದ್ದಿ ಬಂದಿದೆ, ಅದಕ್ಕೆ ಕ್ರೂಡ್ ಯಾವ ರೀತಿ ರಿಯಾಕ್ಟ್ ಮಾಡ್ತಿದೆ, ಈ ಎಲ್ಲ ವಿಷಯವನ್ನು ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 1.03% ಅಥವಾ 537 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ. ಅನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿ ಓವರ್ ಆಲ್ 537 ಪಾಯಿಂಟ್ಸ್ ಅಪ್ ಅಲ್ಲಿ ಡೌ ಜೋನ್ಸ್ ನಿನ್ನೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. 0.22% ಅಥವಾ 55 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಇದೆ. ಆಕ್ಚುಲಿ ರಾತ್ರಿ ನಾವು ನೋಡಿದ್ವಿ ಆಲ್ಮೋಸ್ಟ್ ಈ ಲೆವೆಲ್ ಅಲ್ಲಿ ಇತ್ತು, ಅಂದ್ರೆ ಮೋರ್ ದೆನ್ 1% ಡೌನ್ ಅಲ್ಲಿ ಇತ್ತು. ಬಟ್ ಒಳ್ಳೆ ರಿಕವರ್ ಆಗಿದೆ. ರಿಕವರ್ ಆಗಿ ಜಸ್ಟ್ 55 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಚಿಪ್ ರಿಲೇಟೆಡ್ ಸ್ಟಾಕ್ ಗಳಲ್ಲಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಬರ್ತಿದೆ. ಅದಕ್ಕೆ ಕಾರಣ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದೀನಿ. ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ. ಇನ್ನು ನಮ್ಮ ಮಾರ್ಕೆಟ್ ನ FIS/DIS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ FIS ನೋಡಬಹುದು 755 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. DIS ಕೂಡ 1664 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. ನೋಡೋಣ FIS ಇಂದ ಇವತ್ತು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಏನು ಮಿಡ್ಲ್ ಈಸ್ಟ್ ಕಡೆ ಬಂದ್ರೆ ನೀವು ಇಲ್ಲಿ ನೋಡಬಹುದು US ಸೌದಿ ಅರೇಬಿಯಾ ಲಾಂಚ್ ಜಾಯಿಂಟ್ ಸ್ಟ್ರೈಕ್ಸ್ ಆನ್ ಇರಾನ್ ಅಲೈನ್ ಟಾರ್ಗೆಟ್ಸ್ ಇನ್ ಇರಾಕ್ ಆಫ್ಟರ್ ವೇವ್ ಆಫ್ ಡ್ರೋನ್ ಅಟ್ಯಾಕ್ಸ್. ಇರಾಕ್ ಇಂದ ಡ್ರೋನ್ ಅಟ್ಯಾಕ್ ಆಗಿರೋ ಬಗ್ಗೆ ಸುದ್ದಿಗಳು ಬಂದಿದ್ವು. ಈಗ ಸೌದಿ ಅರೇಬಿಯಾ ಹಾಗೂ US ಜಾಯಿಂಟ್ ಸ್ಟ್ರೈಕ್ಸ್ ಅನ್ನ ಮಾಡಿದ್ದಾರೆ ಇರಾಕ್ ಅಲ್ಲಿ. ಒಟ್ಟಿನಲ್ಲಿ ಈ ಯುದ್ಧ ಅಕ್ಕಪಕ್ಕದ ಇತರೆ ದೇಶಗಳಿಗೂ ಕೂಡ ಹಬ್ಬುತ್ತಾ ಇದೆ ಅಂತಾನೆ ಹೇಳ್ಬೋದು ಈ ಮೂಲಕ. ಇದಕ್ಕೆ ಕಾರಣ ಸ್ವಲ್ಪ ಮಟ್ಟಿಗೆ ಇರಾನ್ ಕೂಡ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಎಲ್ಲರ ಕಾಂಟ್ರಿಬ್ಯೂಷನ್ ಕೂಡ ಇದೆ ಇದು ಬೇರೆ ಬೇರೆ ದೇಶಗಳಿಗೆ ಹಬ್ಬೋದಕ್ಕೆ. ಒಟ್ಟಿನಲ್ಲಿ ಮಿಡ್ಲ್ ಈಸ್ಟ್ ಮತ್ತೆ ಕಾನ್ಫ್ಲಿಕ್ಟ್ ನ ಆಗರವಾಗ್ತಾ ಇದೆ. ಏನೋ ಈ ಸುದ್ದಿಗಳು ಬಂದ ನಂತರ ಕ್ರೂಡ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು 4% ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ನಿನ್ನೆ ಏನೋ ಒಂದಷ್ಟು ಡೌನ್ ಫಾಲ್ ಕಂಡು ಬಂತು ನಿನ್ನೆ ಮೊನ್ನೆ. ಇವತ್ತು 4% ಗಿಂತ ಜಾಸ್ತಿ ರ್ಯಾಲಿ ಮೂಲಕ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಕ್ರೂಡ್. ಒಟ್ಟಿನಲ್ಲಿ ಮಿಡ್ಲ್ ಈಸ್ಟ್ ಇಂದ ಜಾಸ್ತಿ ಅಟ್ಯಾಕ್ಸ್ ಆಗ್ತಿರೋ ಬಗ್ಗೆ ಸುದ್ದಿಗಳು ಬಂತು ಅಂದ್ರೆ ಇಮಿಡಿಯೇಟ್ಲಿ ಇಲ್ಲಿ ಸ್ಪೈಕ್ ಕಂಡು ಬರುತ್ತೆ. ಮಿಡ್ಲ್ ಈಸ್ಟ್ ಅಲ್ಲಿ ಅಟ್ಯಾಕ್ ಗಳು ನಿಂತಿದೆ ಅಂತ ಸುದ್ದಿ ಬಂದ್ರೆ ಇಮಿಡಿಯೇಟ್ಲಿ ಇಲ್ಲಿ ಡೌನ್ ಫಾಲ್ ಕಂಡು ಬರ್ತಾ ಇದೆ. ಸೊ ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಕ್ರೂಡ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡೋಣ ಇನ್ನು ಯಾವೆಲ್ಲ ಸುದ್ದಿಗಳು ಬರ್ತವೆ, ಜೊತೆಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇದರಲ್ಲಿ ಅಂತ. ಏನು ಬೇರೆ ಸುದ್ದಿಗಳ ಕಡೆ ಬಂದ್ರೆ ಟಾಟಾ ಪವರ್ ಗೆ ಸಂಬಂಧಪಟ್ಟಂತೆ ಕಂಪನಿ ಮ್ಯಾನೇಜ್ಮೆಂಟ್ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು. ಟಾಟಾ ಪವರ್ ಸ್ಟಾರ್ಟ್ಸ್ ಸೈಟ್ ಸ್ಟಡೀಸ್ ಫಾರ್ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಇನ್ 3 ಸ್ಟೇಟ್ಸ್ ಐಸ್ DPR ಇನ್ 6 ಮಂತ್ಸ್. ಇತ್ತೀಚೆಗೆ ಸರ್ಕಾರ ನ್ಯೂಕ್ಲಿಯರ್ ಪವರ್ ಸೆಗ್ಮೆಂಟ್ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿತ್ತು. ಸಣ್ಣ ರಿಯಾಕ್ಟರ್ ಗಳಿಗೆ ಪ್ರೈವೇಟ್ ಸೆಕ್ಟರ್ಗೂ ಕೂಡ ಅವಕಾಶವನ್ನು ಕೊಡುವಂತ ನಿರ್ಧಾರವನ್ನು ತಗೊಂಡಿತ್ತು. ಮೊನ್ನೆ ಕೂಡ ಒಂದು ಸುದ್ದಿಯನ್ನು ಕವರ್ ಮಾಡಿದೆ. ಒಂದೇ ಒಂದು ಗ್ರೂಪ್ ಮಾತ್ರ ಅಪ್ಲೈ ಮಾಡಿರೋ ಬಗ್ಗೆ. ಈಗ ಟಾಟಾ ಪವರ್ ಕೂಡ ಸೈಟ್ ಸ್ಟಡೀಸ್ ಅನ್ನ ಮಾಡ್ತಿದೆ. 3 ರಾಜ್ಯಗಳಲ್ಲಿ ಮಾಡ್ತಾ ಇದೆ ಅನ್ನೋಂತ ಅಪ್ಡೇಟ್ ಅನ್ನ ಕಂಪನಿ ಮ್ಯಾನೇಜ್ಮೆಂಟ್ ಕೊಟ್ಟಿದೆ. ನೆಕ್ಸ್ಟ್ 6 ಮಂತ್ಸ್ ಅಲ್ಲಿ DPR ಅನ್ನ ಸಬ್ಮಿಟ್ ಮಾಡೋ ಯೋಜನೆಯಲ್ಲಿದೆ ಕಂಪನಿ. ಇದ್ರ ಜೊತೆಗೆ ನೋಡಬಹುದು ಟಾಟಾ ಪವರ್ ಫರ್ದರ್ ಪ್ಲಾನ್ಸ್ ಟು ಎಕ್ಸ್ಪೋರ್ಟ್ ಇಟ್ ಸೋಲಾರ್ ಮಾಡ್ಯೂಲ್ಸ್ ಟು ಯುರೋಪ್ ಅಂಡ್ US ಇನ್ ದ ಲೇಟರ್ FY27 ಟಾರ್ಗೆಟಿಂಗ್ ಅಟ್ ಲೀಸ್ಟ್ 500 ಮೆಗಾವ್ಯಾಟ್ ಎಕ್ಸ್ಪೋರ್ಟ್ಸ್ ಪರ್ ಇಯರ್. ಅಟ್ ಲೀಸ್ಟ್ ಒಂದು ವರ್ಷದಲ್ಲಿ 500 ಮೆಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡುವಂತ ಪ್ಲಾನ್ ಅನ್ನ ಹಾಕೊಂಡಿದೆ ಯುರೋಪ್ US ಗೆ. ಈ ಅಪ್ಡೇಟ್ ಅನ್ನ ಕಂಪನಿಯ CEO ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರವೀರ್ ಸಿನ್ಹಾ ಅವರು ಮನಿ ಕಂಟ್ರೋಲ್ ಗೆ ಕೊಟ್ಟಿದ್ದಾರೆ. ಟಾಟಾ ಪವರ್ ಅನ್ನ ಇವತ್ತು ವಾಚ್ ಮಾಡಬಹುದು, ಏನಾದ್ರು ಇದಕ್ಕೆ ರಿಯಾಕ್ಷನ್ ಇರುತ್ತಾ ಅಂತ. ಏನು ಅದಾನಿ ಗ್ರೂಪ್ ನಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಅದಾನಿ ಐಸ್ ಕಂಟ್ರೋಲಿಂಗ್ ಸ್ಟೇಕ್ ಇನ್ UK's ಅಸೋಸಿಯೇಟೆಡ್ ಬ್ರಿಟಿಷ್ ಯುನೈಟೆಡ್ ಕಿಂಗ್ಡಮ್ ನ ಅಸೋಸಿಯೇಟೆಡ್ ಬ್ರಿಟಿಷ್ ಪೋರ್ಟ್ಸ್ ಅಲ್ಲಿ ಕಂಟ್ರೋಲಿಂಗ್ ಸ್ಟೇಕ್ ಅನ್ನ ತಗೊಳ್ಳೋದಕ್ಕೆ ಹೊರಟಿದೆ ಅದಾನಿ ಗ್ರೂಪ್ ಅಥವಾ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಸುದ್ದಿ ಬಂದಿದೆ ನೋಡಬಹುದು. ಲಾರ್ಜೆಸ್ಟ್ ಆಪರೇಟರ್ ಆಫ್ ಸಚ್ ಫೆಸಿಲಿಟೀಸ್ ಇನ್ ದ UK. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಅದಾನಿ ಗ್ರೂಪ್ ಅಥವಾ ಅದಾನಿ ಪೋರ್ಟ್ಸ್ ಭಾರತದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೈವೇಟ್ ಪೋರ್ಟ್ ಆಪರೇಟರ್. ಜೊತೆಗೆ ಈ ಅಸೋಸಿಯೇಟೆಡ್ ಬ್ರಿಟಿಷ್ ಪೋರ್ಟ್ಸ್ ಏನಿದೆ UK ನಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಆಪರೇಟರ್. ಅಲ್ಲಿ ಕಂಟ್ರೋಲಿಂಗ್ ಸ್ಟೇಕ್ ಅನ್ನ ತಗೊಳ್ಳೋದಕ್ಕೆ ಹೊರಟಿದೆ ಅಂತ ಸುದ್ದಿ ಬರ್ತಾ ಇದೆ. ಈ ಸುದ್ದಿ ಕಾರಣಕ್ಕೆ ಅದಾನಿ ಪೋರ್ಟ್ಸ್ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ವಾಚ್ ಮಾಡಬಹುದು ಇವತ್ತು ಏನಾದ್ರು ಇದಕ್ಕೆ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ಹಾಗೇದು ಇನ್ನು ಕಂಪನಿ ಇದಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ಮೆಂಟ್ ಮಾಡಿಲ್ಲ ಇನ್ನು, ಬಟ್ ರಿಪೋರ್ಟ್ ಗಳ ಮೂಲಕ ಬರ್ತಾ ಇದೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಏನೋ ಇತರೆ ಸ್ಟಾಕ್ ಗಳ ಕಡೆ ಬಂದ್ರೆ ಗ್ರಾಫೈಟ್ ಇಂಡಿಯಾ ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. ಕಾರಣ ನೀವು ಇಲ್ಲಿ ನೋಡಬಹುದು ಗ್ರಾಫೈಟ್ ಇಂಡಿಯಾ ಫೇಸಸ್ 3.68% ಪ್ರಿಲಿಮಿನರಿ US ಕೌಂಟರ್ ವೈಲಿಂಗ್ ಡ್ಯೂಟಿ ಆನ್ ಗ್ರಾಫೈಟ್ ಎಲೆಕ್ಟ್ರೋಡ್ ಎಕ್ಸ್ಪೋರ್ಟ್ಸ್. ಕಂಪನಿಯ ಗ್ರಾಫೈಟ್ ಎಲೆಕ್ಟ್ರೋಡ್ ಎಕ್ಸ್ಪೋರ್ಟ್ಸ್ ನ ಮೇಲೆ 3.68% ಪ್ರಿಲಿಮಿನರಿ US ಕೌಂಟರ್ ವೈಲಿಂಗ್ ಡ್ಯೂಟಿ ಹಾಕಿದೆ. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಟ್ಯಾರಿಫ್ ಹಾಕಿದೆ ಅಮೆರಿಕ. ಈ ಸುದ್ದಿ ಕಾರಣಕ್ಕೆ ಗ್ರಾಫೈಟ್ ಇಂಡಿಯಾ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಇದಕ್ಕೆ ರಿಯಾಕ್ಷನ್ ಅಂತ. ಇನ್ನು RVNL ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು.
ಕಾರಣ ನೀವು ಇಲ್ಲಿ ನೋಡಬಹುದು RVNL secures 359 crore letter of acceptance from East Central Railway for EPC project. ಕಂಪನಿ ಈಸ್ಟ್ ಸೆಂಟ್ರಲ್ ರೈಲ್ವೆ ಇಂದ 359 ಕೋಟಿ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಅಥವಾ LOA ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ RVNL ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ನಿಯರ್ಲಿ 44 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಪ್ರಾಜೆಕ್ಟ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ರೈಲ್ಟೆಲ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಡೈನಕುನ್ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಆಕ್ಚುಲಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗುವಂತ ಟೈಮ್ಗೆ ಒಂದು ಅಪ್ಡೇಟ್ ಬಂತು. ಕಂಪನಿಗೆ ಆರ್ಡರ್ ಸಿಕ್ಕಿರೋ ಬಗ್ಗೆ ನೋಡಬಹುದು. 267 ಕೋಟಿ ವರ್ಕ್ ಆರ್ಡರ್ NPCA ಇಂದ ಸಿಕ್ಕಿರುವಂತದ್ದು ಡೇಟಾ ಸೆಂಟರ್ ಆಗ್ಮೆಂಟೇಷನ್ ಗೆ ಸಂಬಂಧಪಟ್ಟಂತೆ ನಿನ್ನೆ ಸುದ್ದಿ ಬಂತು. ಬಟ್ ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆಗೋ ಸಂದರ್ಭಕ್ಕೆ ಬಂತು. ಹಾಗಾಗಿ ಸ್ಟಾಕ್ ಅನ್ನು ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ ಡೈನಕುನ್ ಸಿಸ್ಟಮ್ಸ್ ಅಂಡ್ ಸೊಲ್ಯೂಷನ್ಸ್ ಅಲ್ಲಿ. ಇನ್ನು CDSL ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. ಕಾರಣ ಕಂಪನಿಯ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಗೆ ಸೆಬಿಯಿಂದ ಅಪ್ರೂವಲ್ ಸಿಕ್ಕಿದೆ. ಕಂಪನಿ ತನ್ನ ಸಬ್ಸಿಡಿಯರಿ ಸೆಂಟ್ರಿಕೋ ಇನ್ಶೂರೆನ್ಸ್ ರೆಪಾಸಿಟರಿ ಜೊತೆ ಜಾಯಿಂಟ್ ವೆಂಚರ್ ಅನ್ನ ಮಾಡಿಕೊಂಡಿದ್ದು. ಇದಕ್ಕೆ ಸೆಬಿಯಿಂದ ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. CDSL ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಗ್ರಾಸಿಮ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 750 ಕೋಟಿ ರೀಪೇ ಮಾಡಿದೆ ತನ್ನ ಕಮರ್ಷಿಯಲ್ ಪೇಪರ್ಸ್ ಮೆಚುರಿಟಿಗೆ ಸಂಬಂಧಪಟ್ಟಂತೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಗ್ರಾಸಿಮ್ ಇಂಡಸ್ಟ್ರೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ RPG ಲೈಫ್ ಸೈನ್ಸಸ್ ನೆನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ. ಸೇಲ್ಸ್ ಅಲ್ಲಿ EBIT ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ IRB ಇನ್ಫ್ರಾ ಟ್ರಸ್ಟ್ ಕ್ವಾರ್ಟರ್ಲಿ ಸ್ವಲ್ಪ ರೈಸ್ ಆಗಿದೆ. ಬಟ್ ಇಯರ್ಲಿ 5% ಡೌನ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ. EBIT ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ. ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಂತ ಡೌನ್ ಇದೆ. ಯಾಕಂದ್ರೆ 45 ಕೋಟಿ ಪ್ರಾಫಿಟ್ ಇಂದ 12 ಕೋಟಿ ಲಾಸ್ ಹೋಗಿದೆ ಕಂಪನಿ. ಬಟ್ ಇಯರ್ಲಿ 42 ಕೋಟಿ ಲಾಸ್ ಇಂದ 12 ಕೋಟಿ ಲಾಸ್ ಇಳಿದಿದೆ. ಈ ರೀತಿಯ ನಂಬರ್ಸ್ ಅನ್ನು IRB ಇನ್ಫ್ರಾ ರಿಪೋರ್ಟ್ ಮಾಡಿದೆ. ಇನ್ನು ಟ್ರೂಆಲ್ಟ್ ಬಯೋ ಎನರ್ಜಿ ಇತ್ತೀಚೆಗೆ IPO ಮೂಲಕ ಮಾರ್ಕೆಟ್ಗೆ ಬಂದಂತ ಕಂಪನಿ. ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ ಸೇಲ್ಸ್. EBIT ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ AGI ಗ್ರೀನ್ ಪ್ಯಾಕ್ ಇಲ್ಲೂ ಕೂಡ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ. EBIT ಅಲ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ ಪಾರಾದೀಪ್ ಫಾಸ್ಫೇಟ್ಸ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಇಂಪ್ರೂವ್ ಆಗಿದೆ. ಸೇಲ್ಸ್ EBIT ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ ಓವರ್ ಆಲ್ 3 ಕಡೆ ಪಾರಾದೀಪ್ ಫಾಸ್ಫೇಟ್ಸ್ ನ ನಂಬರ್ಸ್ ಇಂಪ್ರೂವ್ ಆಗಿದೆ. ನಂತರ ಫೋನಿಕ್ಸ್ ಮಿಲ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ಲಿ 13% ಅಪ್ ಆಗಿದೆ. ಸೇಲ್ಸ್ EBIT ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ ಅಪ್ ಆಗಿದೆ. ಓವರ್ ಆಲ್ ಇಯರ್ ಆನ್ ಇಯರ್ ಇಂಪ್ರೂವ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಕಂಪನಿಯ ಪರ್ಫಾರ್ಮೆನ್ಸ್. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ 7NR ರಿಸಲ್ಟ್ ಇದೆ. ಅಕ್ಸೆಲಿಯಾ ಇದೆ. ಅಕ್ಮೆ ಸೋಲಾರ್ ರಿಸಲ್ಟ್ ಇದೆ. ಅದಾನಿ ಎಂಟರ್ಪ್ರೈಸಸ್ ಇದೆ. ಅದಾನಿ ಪೋರ್ಟ್ಸ್ ಇದೆ. ADF ಫುಡ್ಸ್, ಏಕಸ್, ಏಷ್ಯನ್ ಪೇಂಟ್ಸ್ ನ ರಿಸಲ್ಟ್ ಇದೆ. ಬಜಾಜ್ ಹೌಸಿಂಗ್ ಫೈನಾನ್ಸ್ ಇದೆ. ಬಾಲಕೃಷ್ಣ ಇಂಡಸ್ಟ್ರೀಸ್ ಇದೆ. BGR ಎನರ್ಜಿ, ಬ್ಲಾಕ್ ಬಕ್, ಕಾರ್ ಟ್ರೇಡ್ ಇದೆ. ಸುಮಾರು ಕಂಪನೀಸ್ ಇದೆ ನೋಡಬಹುದು. 6 ಪೇಜ್ ಇದೆ ಇವತ್ತು. ಅಂದ್ರೆ ಆಲ್ಮೋಸ್ಟ್ 120 ಕಂಪನೀಸ್ ದೊಡ್ಡ ಲಿಸ್ಟ್ ಇದೆ. ಈ ಕಂಪನಿಗಳನ್ನು ಕೂಡ ವಾಚ್ ಮಾಡಬಹುದು. GRSE ಇದೆ. ಈ ಮುದ್ರಾ, ಐಷರ್ ಮೋಟಾರ್ಸ್, ಧನಲಕ್ಷ್ಮಿ ಬ್ಯಾಂಕ್, ದೇವ್ಯಾನಿ ಇಂಟರ್ನ್ಯಾಷನಲ್, ಡಾಬರ್ ಇದೆ, ಕ್ರಾಫ್ಟ್ಸ್ಮನ್ ಆಟೋ, ಚಾಲೆಟ್ ಹೋಟೆಲ್ಸ್, ಕೋಲ್ಪಾಲ್, ಕೋಟಕ್ ಮಹೀಂದ್ರ ಬ್ಯಾಂಕ್, KPIT ಟೆಕ್, ಸಾರಿ ಇದು ಕೋಟಕ್ ಮಹೀಂದ್ರ ಅಲ್ಲ, ಕೋಟಕ್ ಮಹೀಂದ್ರ ಬ್ಯಾಂಕ್ ಈಗಾಗಲೇ ರಿಸಲ್ಟ್ ಅನೌನ್ಸ್ ಮಾಡಿದೆ. ಕರ್ನಾಟಕ ಬ್ಯಾಂಕ್, ಐಡೆಲ್ಬರ್ಗ್ ಸಿಮೆಂಟ್ ಕೂಡ ಇದೆ. ಎಂಟಾರ್ ಟೆಕ್ ನ ರಿಸಲ್ಟ್ ಇದೆ. ವಾಚ್ ಮಾಡಬಹುದು. ಈ ಎಲ್ಲ ಕಂಪನಿಗಳನ್ನು ಸಹ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ ಸ್ಟಾಕ್ ಗಳಲ್ಲಿ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಮಣಿಪಾಲ್ ಹೆಲ್ತ್ ಎಂಟರ್ಪ್ರೈಸಸ್ ಇವತ್ತು ಓಪನ್ ಆಗ್ತಾ ಇದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು. ಜಸ್ಟ್ 10 ರೂಪೀಸ್ ಇದೆ. ಇಶ್ಯೂ ಪ್ರೈಸ್ ಬಂದು ಪರ್ ಬ್ಯಾಂಡ್ 590 ರೂಪಾಯಿ. ಅಂದ್ರೆ ಜಸ್ಟ್ 1.69% ಪ್ರೀಮಿಯಂ ಆಸ್ ಆಫ್ ನೋ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮಣಿಪಾಲ್ ಹಾಸ್ಪಿಟಲ್ಸ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಕಂಪನಿಯನ್ನು ಇವತ್ತಿಂದ ಓಪನ್ ಆಗ್ತಾ ಇದೆ IPO. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಆಸ್ ಆಫ್ ನೋ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ 47 ಪಾಯಿಂಟ್ಸ್ ಅಥವಾ 0.09% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. 114 ಪಾಯಿಂಟ್ಸ್ ಅಥವಾ ನೋಡಬಹುದು. ಈಗ 126 ಪಾಯಿಂಟ್ಸ್ ಆಯ್ತು. 0.52% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಕ್ಕೈ ಮೋರ್ ದನ್ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ಟ್ರೈಟ್ ಟೈಮ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹ್ಯಾಂಗ್ಸೆಂಗ್ ಕೂಡ 1.5% ವರೆಗೂ ಪಾಸಿಟಿವ್ ಇದೆ. ತೈವಾನ್ ವೇಟೆಡ್ 1.5% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕೋಸ್ಪಿ ಇವತ್ತು ಕೂಡ 5.5% ಡೌನ್ ಇದೆ. ಶಾಂಘೈ ಕಾಂಪೋಸಿಟ್ ಕೂಡ ನಿಯರ್ಲಿ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಕೆಲವು ಮಾರ್ಕೆಟ್ಗಳು ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ. ಸ್ಟ್ರೈಟ್ ಟೈಮ್ಸ್ ಹಾಗೂ ಹ್ಯಾಂಗ್ಸೆಂಗ್ ಉಳಿದವೆಲ್ಲ ನೆಗೆಟಿವ್ ಇದ್ದಾವೆ. ಬಟ್ ಗಿಫ್ಟ್ ನಿಫ್ಟಿ ಅಂತೂ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ಇಂಡಿಯನ್ ಮಾರ್ಕೆಟ್ ನ ಓಪನಿಂಗ್ ಗೆ. ಇನ್ನು ಕ್ರೂಡ್ ಈಗಾಗಲೇ ನೋಡಿದ್ವಿ 4.5% ವರೆಗೂ ರ್ಯಾಲಿ ಇದೆ. ಗೋಲ್ಡ್ ಫ್ಲಾಟ್ ಇದೆ ಸದ್ಯದ ಮಟ್ಟಿಗೆ. ಇನ್ನು INR ನಿನ್ನೆ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು. ಬಟ್ ಇವತ್ತು ಕ್ರೂಡ್ ರ್ಯಾಲಿ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಅಂತೂ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.